ಮಾತಿಂದ ನಿಮಗ್ ಬೇಜಾರಾಯ್ತಾ? ನಿನಗೆ ನಮ್ಮಪ್ಪನ ವಿಚಾರ ಗೊತ್ತಿಲ್ಲ. ಅವರು ಯಾವತ್ತೂ ನನ್ನ ಜೊತೆ ತಂದೆ ತರ ವರ್ತಿಸಲೇ ಇಲ್ಲ. ಒಬ್ಬ ಒಳ್ಳೆ ಫ್ರೆಂಡ್ ಆಗೇ ಇದ್ರು. ನನ್ನ ಓದಿಗೆ ಅಡ್ಡಿ ಬರಲಿಲ್ಲ, ಪ್ರೊಫೆಷನ್ಗೆ ಅಡ್ಡಿ ಮಾಡಲಿಲ್ಲ, ನನ್ನ ನಿರ್ಧಾರಗಳಿಗೂ ಅಡ್ಡಿ ಬರಲಿಲ್ಲ. ಆ ವಿಚಾರದಲ್ಲಿ ನಮ್ಮಪ್ಪಂದು ಆದರ್ಶ ಕುಟುಂಬ. ಹೌದು ಮೇಡಮ್, ನಿಮ್ ಕುಟುಂಬ ನೂರಾರು ಜನರಿಗೆ ಕಣ್ತೆರೆಸುವಂಥದ್ದು. ಆದ್ರೆ ಇಲ್ಲೇನೋ ಕೊರತೆ ಇದೆ ಅಂತ ಅನ್ಸುತ್ತೆ. ಎಸ್, ತಾಯಿ ಇಲ್ದೇ ಇರೋ ಕೊರತೆ. ಏನ್ ಮಾಡಕ್ಕಾಗುತ್ತೆ? ಅದನ್ನೇ ನೆನಪಿಸ್ಕೊಂಡು ಕೊರಗ್ತಾ ಕೂತ್ಕೊಳ್ಳಕ್ಕಾಗತ್ತಾ? ಕೊರತೆನ ಮೀರಿ ಬೆಳಿಬೇಕು. ಕೊರತೆಗಳನ್ನೆಲ್ಲ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೋಬೇಕು. ಇದನ್ನೇ ನನ್ನ ತಂದೆ ನನಗೆ ಹೇಳ್ಕೊಟ್ಟಿರೋದು. ಮೇಡಮ್, ನೀವು ಮದ್ವೆ ಆಗ್ಬೋದಿತ್ತಲ್ವಾ? ನಾನು ಮದುವೆ ಆಗದೆ ಯಾವ ಲಾಸು ಆಗಿಲ್ಲ ಅಂತ ಅನ್ಕೋತೀನಿ. ನಿಮ್ ಭಾವನೆಗಳನ್ನ ಹೇಳ್ಕೊಳಕ್ಕಾದ್ರೂ ಒಬ್ರು ಇರ್ತಾ ಇದ್ರು. ಇಲ್ಲ ಶಶಿಕಲಾ, ನಾನು ನನ್ನ ಭಾವನೆಗಳನ್ನೆಲ್ಲ ಪಬ್ಲಿಕ್ ಸರ್ವಿಸ್ ಕಡೆಗೆ ಡೈವರ್ಟ್ ಮಾಡಿದ್ದೀನಿ. ಹೀಗೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೇ IPS ಮಾಡಿದೆ. ನನ್ನಿಂದ ಯಾರಿಗೂ ಯಾವತ್ತೂ ಅನ್ಯಾಯ ಆಗಲ್ಲ ಅನ್ನೋ ನಂಬಿಕೆ ನನಗಿತ್ತು, ಈಗಲೂ ಇದೆ. ನೀವು ಖಂಡಿತ ನ್ಯಾಯ ಒದಗಿಸ್ತೀರಾ, ನನಗ ಆ ನಂಬಿಕೆ ಇದೆ ಮೇಡಮ್. ಅಶೋ, ನೆನ್ನೆ SP ಅನುಪಮ ಅವ್ರದ್ದು ಟಿವಿನಲ್ಲಿ ಪ್ರೋಗ್ರಾಮ್ ಇತ್ತು, ನೋಡಿದ್ಯಾ? ತುಂಬಾ ಚೆನ್ನಾಗಿತ್ತು. ಬಡ್ದು ಬಿಸಾಕ್ಬಿಟ್ರು. ಇವತ್ ಪೇಪರ್ನಲ್ಲಿ ಅದೇ ದೊಡ್ಡ ಸುದ್ದಿ. ಸಾರಿ, ಮರ್ತ್ಬಿಟ್ಟಿದ್ದೆ. ನೀನೇ ಪ್ರೆಸ್ ಅವಳಲ್ವಾ? ರೀ, ನನಗೆ ಈ ತಿಂಗಳು 10,000 ರೂಪಾಯಿ ಬೇಕು. 10,000ನಾ? ಯಾಕೆ? ಮರ್ತು ಬಿಟ್ರಾ? ಕಂತು ಕಟ್ಟೋದು ಬೇಡವಾ ಹೇಳಿ? ಯಾವ ಕಂತು? ಟಿವಿ, ಫ್ರಿಡ್ಜು, ಕಂಪ್ಯೂಟರು, ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ಸ್ ಕಂತು ಕಟ್ಟೋದು ಬೇಡವಾ ಹೇಳಿ? ಅದಕ್ಕೆ ನಾನು ಹೇಳಿದ್ದು ಹಾಸಿಗೆ ಎದ್ದಷ್ಟು ಕಾಲು ಚಾಚಬೇಕು ಅಂತ. ನೋಡಿ, ನಾವು ಏನು ಊಟ ಮಾಡ್ತಿದ್ದೀವಿ ಅಂತ ಜನ ನೋಡಲ್ಲ, ಹೇಗೆ ಬದುಕ್ತಾ ಇದ್ದೀವಿ ಅಂತ ನೋಡ್ತಾರೆ. ನೋಡ, ನನಗೆ ಬರೋದು 18,000 ರೂಪಾಯಿ ಸಂಬಳ. ಅದರೊಳಗೆ 10,000 ರೂಪಾಯಿ ಬರೀ ಕಂತು ಕಟ್ಟಕ್ಕೆ ಕೊಟ್ರೆ ಉಳಿದಿದ್ದು 8,000ದಲ್ಲಿ ನಾನು ಜೀವನ ಹೇಗೆ ನಿಭಾಯಿಸೋದು? ಈಗೇನು ನಾನು ಸಾಲ ಮಾಡ್ತಾ ಮಾಡ್ತಾ ಹೋದರೆ ನೀವು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿರ್ತೀರ ಅಷ್ಟೇ. ನೋಡಮ್ಮ, ಇದುವರೆಗೆ ನೀನು ಕೇಳಿದ್ದಕ್ಕೆಲ್ಲ ನಾನು ಇಲ್ಲ ಅಂತ ಹೇಳಿಲ್ಲ. ನೀನು ಕೆಲಸಕ್ಕೆ ಸೇರ್ಕೋತೀಯಾ? ಸೇರ್ಕೊ. ಆದರೆ ಈ ಸೀರಿಯಲ್ಲು ಫಿಲ್ಮು ಮಾತ್ರ ಬೇಡವೇ ಬೇಡ. ಸರ್, ಈಗ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋದು ಒಂದು ಕೆಲಸನೇ ಸರ್. ಚೆನ್ನಾಗಿ ಆ್ಯಕ್ಟ್ ಮಾಡೋರಿಗೆ 1,000ದಿಂದ 2,000 ರೂಪಾಯಿ ಒಂದು ದಿನಕ್ಕೆ ಕೊಡ್ತಾರೆ. ತಿಂಗಳಲ್ಲಿ 10ರಿಂದ 15 ದಿವಸ ಬ್ಯುಸಿ ಆಗಿದ್ರೆ ಸಾಕು, 20ರಿಂದ 30,000 ರೂಪಾಯಿ ದುಡಿಬಹುದು. ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ಸರ್. ದುಡ್ಡು ಬರುತ್ತೆ, ಹೆಸರು ಬರುತ್ತೆ. ಆಮೇಲೆ ನೋಡಿ, ನೀವು ಶಿಲ್ಪಾಶ್ರೀ ಅವರ ತಂದೆ ಅಂತ ಫೇಮಸ್ ಆಗ್ಬಿಡ್ತೀರಾ. ಹೌದಪ್ಪ, ಇದೊಂದು ಸೀರಿಯಲ್ ಹೋಗ್ಬರ್ತೀನಿ ಪ್ಲೀಸ್ 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 ಪ್ಲೀಸ್. ರೀ, ಇದೊಂದು ಸೀರಿಯಲ್ ಮಾಡಲಿ ಬಿಡಿ, ಹೋಗಿ ಮುಖ ತೋರಿಸಿ ಬಂದ್ಬಿಡ್ತಾಳೆ. ಬೇಡ ಅನ್ಬೇಡಿ. ಅನುಷಾ, ವಾಟ್ ಇಸ್ ದಿಸ್? ಇಷ್ಟು ಸಣ್ಣ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದ? ಸಾಲ್ವ್ ಮಾಡ್ಕೊಳಕ್ಕಾಗಲ್ವಾ? ಈ ಮಾತನ್ನ ಹೋಗಿ ಶ್ಯಾಮ್ ಹೇಳು. ಅವನಿಗೇನು ಹೇಳಿದ್ರು ಅರ್ಥನೇ ಆಗೋದಿಲ್ಲ. ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತಿರ್ತಾನೆ. ಸ್ವಂತ ಅಭಿಪ್ರಾಯ ಇರೋದೇ ಬೇಡ್ವಾ? ಸ್ವಲ್ಪನೂ ಯೋಚನೆ ಮಾಡಲ್ಲ. ಏನ್ ಮಾಡಕ್ಕಾಗುತ್ತೆ ಹೇಳು ಅನುಷಾ? ಶ್ಯಾಮು ತುಂಬಾ ಸ್ಮೂತ್. ಚಿಕ್ಕ ವಯಸ್ಸಲ್ಲೇ ಅವನ ತಂದೆನ ಕಳ್ಕೊಂಡ. ಅವನ ತಾಯಿ ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕೋದು. ಅದಕ್ಕೆ ಮಾತೆತ್ತಿದ್ರೆ ಅಮ್ಮ ಅಮ್ಮ ಅಂತಿರ್ತಾನೆ. ಇವತ್ತಿಂದಲ್ಲ, ನಾನು ಅವನ್ನ ನೋಡ್ದಾಗಿಂದಲೂ ಅವನು ಹೀಗೆ. ಹೋಟ್ಲಿಗೆ ಹೋಗೋಣ ಬಾರೋ ಅಂದ್ರೆ 1 ನಿಮಿಷ ಇರೋ, ಅಮ್ಮನ ಪರ್ಮಿಷನ್ ಕೇಳ್ಕೊಂಡ್ಬರ್ತೀನಿ ಅಂತಿದ್ದ ಭೂಪ. ಎಷ್ಟು ದಿನ ಅಂತ ಹಾಗೆ ಇರೋದಕ್ಕಾಗುತ್ತೆ? ಮದುವೆ ಆದ್ಮೇಲೆ ಅಮ್ಮ ಅಮ್ಮ ಅಂತಿದ್ರೆ ಜೀವನ ಮಾಡೋದಕ್ಕೆ ಸಾಧ್ಯನಾ? ಅಟ್ಲೀಸ್ಟ್ ಅವನ್ ಮದುವೆ ವಿಷಯನಾದ್ರೂ ಅವನೇ ಧೈರ್ಯದಿಂದ ನಿರ್ಧಾರ ತಗೊಳ್ಳೋದು ಬೇಡ್ವಾ?